ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಕ್ಷಾ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ನಾವು ಸೆಕೆಂಡ್ ಡೇಯಲ್ಲಿದ್ದೀವಿ. ಸೆಕೆಂಡ್ ಡೇಯಲ್ಲಿ ಪ್ರೀವಿಯಸ್ ಹೇಳ್ದಂಗೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಗಣಪತಿ ದೇವಸ್ಥಾನ ಈ ಥರ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಕಂಪ್ಲೀಟ್ ವಿಡಿಯೋ ಈ ವ್ಲಾಗಲ್ಲಿರುತ್ತೆ. ಎಂಡ್ ತನಕ ನೋಡಿ. ನಾವು ನೇತ್ರಾವತಿ ರೆಸಿಡೆನ್ಸಿ ಅಲ್ಲಿದ್ದೀವಿ. ಸೊ ಇವಾಗ ಹೊರಟೆ ದೇವಸ್ಥಾನಕ್ಕೆ. ದರ್ಶನ ಹೋಗೋದಕ್ಕಿಂತ ಮುಂಚೆ ಒಂದು ಕಾಫಿ ಕುಡ್ದೋಗೋಣ ಅಂತ ಹೇಳಿ ಕಾಫಿ ಸ್ಟಾಲ್ ಹತ್ರ ಬಂದಿದ್ದೀವಿ, ಸ್ಟೋರ್ ಹತ್ರ. ಇವಾಗ ಕಾಫಿ ಕುಡ್ಕೊಂಡು ದರ್ಶನಕ್ಕೆ ಹೋಗೋದು. ಗೈಸ್ ಇಲ್ಲಿ ಅಷ್ಟು ಏನು ಚೆನ್ನಾಗಿರಲಿಲ್ಲ, ಸ್ಪೇಸ್ ಆಗಿರ್ಬೋದು ಎಲ್ಲ. ಸೊ ಅದಕ್ಕೆ ಕೆಳಗೆ ಹೋಗ್ತಾ ಇದ್ದೀವಿ. ಕೆಳಗಡೆ ಒಂದು ಸ್ಟೋರ್ ಇದೆ, ಲೈಕ್ ಕಾಫಿ ಸ್ಟೇಷನ್ ಇದೆ, ಸಕ್ಕತ್ತಾಗಿರುತ್ತೆ ಅಂದ್ಕೊಳ್ಳಿ ಕಾಫಿ. ಸೊ ಅಲ್ಲಿಗೆ ಹೋಗಿ ಕಾಫಿ ಬಿಟ್ಕೊಂಡು ದರ್ಶನಕ್ಕೆ ಹೋಗ್ತೀವಿ. ನೋಡಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಗೈಸ್. ಧರ್ಮಸ್ಥಳದಲ್ಲಂತೂ ಹೆವಿ ಮಳೆ ಅಂದ್ಕೊಳ್ಳಿ. ನಿನ್ನೆ ಸುಮಾರು 11:30 ಸುಮಾರು ರೀಚ್ ಆದ್ವಿ. ನಿನ್ನೆ ಯಾವಾಗ ಸ್ಟಾರ್ಟ್ ಆಯಿತು, ಸ್ಟಿಲ್ ಇವಾಗೂ ಮಳೆ ಸುರಿತಾನೇ ಇದೆ. ದೇವ್ರ ದಯದಿಂದ ನಾವು ದರ್ಶನ ಹೋದಾಗ ಮಳೆ ಬರಬಾರ್ದು, ಆರಾಮಾಗಿರಬೇಕು. ಬಿಕಾಸ್ ಈ ಮಳೆಲೆಲ್ಲ ಹೋದರೆ ನನ್ನ ಹೇರ್ ಸ್ಟೈಲ್ ಹಾಳಾಗುತ್ತೆ, ಫೋಟೋಸ್ ತೊಗೊಳಕ್ಕಾಗಲ್ಲ, ವೀಡಿಯೋಸ್ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೆ ನಾವು ದರ್ಶನ ಮಾಡುವಾಗ, ಫೋಟೋಸ್ ತೊಗೊಳುವಾಗ ಮಳೆ ಬರಬಾರ್ದು. ಈಗಲೇ ಜಿರಿ ಜಿರಿ ಮಳೆ ಬರ್ತಾ ಇದೆ. ಬಟ್ ಈ ಥರ ಇದ್ರೆಲ್ಲ ಓಕೆ, ಬಟ್ ಜೋರಾಗೆಲ್ಲ ಬರಬಾರ್ದು, ಅವಾಗೆ ತೊಂದರೆ ಅಲ್ವಾ ಶ್ರಾವಣಿ? ಇಲ್ಲೋಡಿಲ್ಲಿ ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲಿಗೆ. ಬಟ್ ವೆದರು ತುಂಬ ಚೆನ್ನಾಗಿದೆ ಗೈಸ್. ಬಟ್ ಅದೇ ಹೇಳ್ದಂಗೆ ಮಳೆ ಬರಬಾರ್ದು ಅಷ್ಟೇ. ತುಂಬ ಕ್ಯೂ ಇದೆ. ಸೊ ಅದಕ್ಕೆ ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗ್ತಾ ಇದ್ದೀವಿ. ಈ ಕ್ಯೂ ನಿಂತ್ಕೊಂಡ್ರೆ ಮಧ್ಯಾಹ್ನನೇ ಆಗುತ್ತೆ ಅಂತ. ಬಿಕಾಸ್ ಇನ್ನೂ 2-3 ಪ್ಲೇಸಸ್ ಕವರ್ ಮಾಡಬೇಕು. ಸೊ ಅದಕ್ಕೆ ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋಣ. ನನ್ನ ತಮ್ಮ ಕ್ಯೂ ಅಲ್ಲಿ ಬೇಜಾರಾಗಬಾರ್ದು ಅಂತ ಹೇಳಿ ಬಿಸ್ಕೆಟ್ ಕೊಟ್ಟ. ಗೈಸ್ ನಾವು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಧರ್ಮಸ್ಥಳಕ್ಕೆ ಬಂದ್ವಿ. ನಾವು ಅವಾಗ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ತುಂಬ ಚೇಂಜಸ್ ಅಂದ್ಕೊಳ್ಳಿ. ಆವಾಗ ಲೈಕ್ ಕ್ಯೂಗಳೇ ಇಷ್ಟೊಂದಿತ್ತು, ಬಟ್ ಇವಾಗ ನೋಡಿ ಯಾವ ಥರ ಫೆಸಿಲಿಟೀಸ್ ಮಾಡಿದ್ದಾರೆ. ಫುಲ್ ಅದು ಒಳಗಡೆ ಯಾವುದೋ ಪ್ಯಾಲೇಸಿಗೂ ಅದು ಬೇರೆ ಕಡೆ ನಾವು ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಕ್ಯೂವಿಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ. ಬಟ್ ಸ್ಪೆಷಲ್ ಎಂಟ್ರಿ ಆಗಿದ್ರು ಪ್ರೀವಿಯಸ್ ನಾವು ಸ್ಪೆಷಲ್ ಎಂಟ್ರಿನೇ ತೊಗೊತಾ ಇದ್ವಿ, ಬಟ್ ಸ್ಟಿಲ್ ಕ್ಯೂನೇ ಇತ್ತು. ಬಟ್ ಇಲ್ಲಿ ನೋಡಿ ಇವಾಗ ಎಷ್ಟು ಫೆಸಿಲಿಟೀಸ್ ಮಾಡಿದ್ದಾರೆ, ನೈಸ್. ನೋಡಿ ಹೇಗೆ ಮಾಡಿದ್ದಾರೆ, ತುಂಬ ಫೆಸಿಲಿಟೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಧರ್ಮಸ್ಥಳಕ್ಕೆ ಅನ್ಕೊಂತಾರಲ್ಲ, ಅಯ್ಯೋಪ್ಪ ರಶಲ್ಲಿ ಹೋಗ್ಬೇಕಾ, ಸ್ಪೆಷಲ್ ಎಂಟ್ರಿ ಆಗಿದ್ರು ರಶಲ್ಲಿ ಹೋಗ್ಬೇಕಾ ಅಂತ ಎಲ್ಲ.
ಗೈಸ್ ನೀವು ಬಂದರೆ ಆರಾಮಾಗಿ ಹೋಗ್ಬೋದು ದರ್ಶನಕ್ಕೆ, ಬಿಕಾಸ್ ಫೆಸಿಲಿಟೀಸ್ ಅಷ್ಟು ಚೆನ್ನಾಗಿದೆ. ಗೈಸ್ ನಿಮಗೆ ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ ಬನ್ನಿ. ಅವಾಗೆಲ್ಲ ಏನಾದರೂ ತುಂಬ ಜನ ಅಂದಮೇಲೆ ಕ್ಯೂ ಅಲ್ಲಿ ನಿಂತ್ಕೋಬೇಕಿರ್ತಾನೆ. ಬಟ್ ಇವಾಗ ಧರ್ಮಸ್ಥಳದಲ್ಲಿ ಆ ಫೆಸಿಲಿಟೀಸ್ ಎಲ್ಲ ಡಿಫ್ರೆಂಟಾಗಿ ಮಾಡಿದ್ದಾರೆ. ಏನು ಅಂತ ಹೇಳ್ತೀನಿ ಬನ್ನಿ. ಗೈಸ್ ನಾನು ನಿಮಗೆ ಹೇಳಿದ್ದಲ್ಲ ಒಂದು ಸ್ಪೆಷಲ್ ಧರ್ಮಸ್ಥಳದಲ್ಲಿ ಒಂದು ಸ್ಪೆಷಲ್ ತೋರಿಸ್ತೀನಿ ಅಂತ. ಇದೇ ನೋಡಿ, ಲೈಕ್ ಪ್ರೀವಿಯಸ್ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ನಾವು 2 years ಬ್ಯಾಕ್ ಧರ್ಮಸ್ಥಳಕ್ಕೆ ಬಂದಾಗ ಕ್ಯೂ ಅಲ್ಲಿ ನಿಂತ್ಕೊಂಡು, ಸ್ಪೆಷಲ್ ಎಂಟ್ರಿ ಆಗಿತ್ತು, ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಕಾಯ್ಕೊಂಡು ದರ್ಶನ ತಗೋಬೇಕಿತ್ತು. ಬಟ್ ಇವಾಗ ಹಾಗೆ ಮಾಡಿಲ್ಲ, 4-5 ಕೊಠಡಿ ಮಾಡಿದ್ದಾರೆ. ಆ ಕೊಠಡಿಯಲ್ಲಿ 200 to 300 ಪರ್ಸನ್ಸ್ ಕುತ್ಕೋಬೋದು ಆರಾಮಾಗಿ ಕುತ್ಕೊಂಡೆ ವೆಯ್ಟ್ ಮಾಡಿ ದರ್ಶನಕ್ಕೆ ಹೋಗ್ಬೋದು. ಸೊ ಟೋಟಲ್ 12 or 13 ಕೊಠಡಿಗಳಿದ್ದಾವೆ. ಒಂದು ಕೊಠಡಿ ಖಾಲಿ ಆದಮೇಲೆ ಇನ್ನೊಂದು ಕೊಠಡಿಯಲ್ಲಿ ದರ್ಶನಕ್ಕೆ ಬಿಡ್ತಾರೆ. ಅಲ್ಲಿ ತನಕ ಈ ಥರ ಆರಾಮಾಗಿ ಕುತ್ಕೊಂಡು ಕಾಯ್ಬೋದು. ಇದೊಂಥರ ಚೆನ್ನಾಗಿದೆ, ಬಿಕಾಸ್ ಇವಾಗ ವಯಸ್ಸಾಗಿರ್ತಾರೆ, ಮಕ್ಕಳುಗಳಿರ್ತಾರೆ, ಅವರೆಲ್ಲ ನಿಂತ್ಕೊಂಡು ಕಾಯೋಕ್ಕಾಗಲ್ಲ ಅಲ್ವಾ. ಸೊ ಈ ಥರ ಕುತ್ಕೊಂಡು ಆರಾಮಾಗಿ ಕಾಯಿದ್ರೆ ಅವ್ರಿಗೂ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಸೊ ಈ ಥರ ಫೆಸಿಲಿಟೀಸ್ ಮಾಡಿರೋದು ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಆಲ್ಸೋ ನೈಸ್. ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ. ಎಸ್, ಬನ್ನಿ ಮುಂದೆ ಇನ್ನೂ ಏನೇನಿದೆ ಅಂತ ನೋಡೋಣ. ಗೈಸ್ ಲೈಕ್ ಬೋರ್ ಆಗ್ತಾ ಇತ್ತು. ತಂಗಿಗೆ ಲೇಸ್ ಏನಾದರೂ ತಗೊಂಬ ಸ್ನ್ಯಾಕ್ಸ್ ಅಂತ ಹೇಳಿದೆ. ಏನು ತೊಗೊಂಬಂದು ನೋಡೋಣ ಬನ್ನಿ. ಏನು ತೊಗೊಂಬಂದೆ? ಬಿಸ್ಕೆಟ್ ತಂದ 20 ರೂಪಾಯಿ. ಗೈಸ್ ಮತ್ತೆ ಲೇಸ್ ತಗೊಂಬ ಅಂತ ಹೇಳಿದ್ರೆ ಬಿಸ್ಕೆಟ್ ತಂದಿದ್ದಾಳೆ. ಏನಕ್ಕೆ ಈ ಥರ ಪಾರ್ಸಾಲಿಟಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್ ಇವಾಗ 30 ಮಿನಿಟ್ಸ್ ಆಯಿತು. 30 ಮಿನಿಟ್ಸ್ ವೇಟ್ ಮಾಡಿಬಿಟ್ಟು ಇವಾಗ ದರ್ಶನ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಫೈನಲಿ ಮುಖ್ಯ ದ್ವಾರ ಬಂತು. ಗೈಸ್ ಒಳಗೆ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತು ದರ್ಶನ. ಗೈಸ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದರ್ಶನ ತಗೊಂಡು ಆಚೆ ಬಂದ್ವಿ. ಬಟ್ ಮಳೆ, ತುಂಬ ಮಳೆ ಬರ್ತಿದೆ. ಫೋಟೋಸ್ ತೊಗೊಳಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಮಳೆ ಕಮ್ಮಿ ಆಗಲಿ. ನೋಡಿ ನಾನು ಹೇಳಿದ್ಮೇಲೆ ತುಂಬ ಅಂದರೆ ತುಂಬ ಮಳೆ ಧರ್ಮಸ್ಥಳದಲ್ಲಿ. ಸ್ಟಿಲ್ ಮಳೆ ನಿಲ್ಲೋ ತನಕ ಕಾಯಬೇಕು. ಗೈಸ್ ಮಳೆ ಬಂದಿರೋ ಹೊಡ್ತಕ್ಕೆ ನೋಡಿ ನಾನು ಹೆಂಗೆ ಬಂದಿದ್ದೀನಿ, ಮಳೆ ನೆನಿಬಾರ್ದು ಅಂತ. ಒಂದು 4 ಫೋಟೋಸು ತೊಗೊಂಡು ತಿಂಡಿ ಮಾಡಿಕೊಂಡು ಚೆಕ್ಔಟ್ ಆಗೋದು. ಡೈರೆಕ್ಟ್ ಚೆಕ್ಔಟ್ ಆಗಿ ಸೀದಾ ಗಣಪತಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗೋದು.
ಗೈಸ್ ಇವಾಗ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ಥ್ಯಾಂಕ್ ಗಾಡ್. ನಾವು ಆಚೆ ಬಂದಾಗ ಮಳೆ ಬರ್ತಾಯಿತ್ತು, ಒಂದು 5 ನಿಮಿಷ ಅಷ್ಟೇ ಮಳೆ ಬರ್ತಾ ಇದ್ದಿದ್ದು. ಆಮೇಲೆ ಬಿಸಿಲು ಬಂತು. ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ತಗೊಂಡು ಇವಾಗ ಪ್ರಸಾದ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಎಸ್, ಜನಸಂದಣಿ ಜಾಸ್ತಿ ಇರುವ ಸಂದರ್ಭದಲ್ಲಿ ನಿಮ್ಮೊಂದಿಗಿರುವ ಚಿಕ್ಕ ಮಕ್ಕಳನ್ನ ಜಾಗೃತಿಯಿಂದ ನೋಡಿಕೊಳ್ಳಿರಿ. ತುಂಬ ಅಂದರೆ ತುಂಬ ರಶ್ ಇತ್ತು, ಬಟ್ ಆದರೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನಾನು ನನ್ನ ತಮ್ಮ ಹಾಯ್ ಮಾಡ ಶೈ ಪರ್ಸನ್. ಅವನಿಗೆ ಹೊಟ್ಟೆ ಹಸಿತಿದೆ ಗೈಸ್, ಅದಕ್ಕೆ ಇಲ್ಲ ಅಂದಿದ್ರೆ ಹಲೋ ಫ್ರೆಂಡ್ಸ್. ಗೇಟ್ ನಂಬರ್ 3 ದೇವರ ದರ್ಶನಕ್ಕೆ ಸಾಲು ಆಗಿರುತ್ತದೆ. ಗೈಸ್ ಎಲ್ಲ ಪ್ರಸಾದ ಎಲ್ಲ ತೊಗೊಂಬಂದಾಯಿತು. ಇವಾಗ ನಮ್ಮಪ್ಪ ಅಮ್ಮ ನನ್ನ ತಂಗಿಗೆ ವೆಯ್ಟಿಂಗ್. ಅವ್ರು ಬರ್ತಾ ಇದ್ದಾರೆ. ಡ್ರೈವರ್ ಅಂಕಲ್ಗೂ ವೆಯ್ಟಿಂಗ್. ಸೊ ನಾವಿಲ್ಲಿ ಕುತ್ಕೊಂಡಿದ್ವಾ, ಮಳೆ ನೋಡಿ ಹೇಗೆ ಬರ್ತಾ ಇದೆ. ಧಾರಾಕಾರವಾದ ಮಳೆ, ಹೆವಿ ಮಳೆ ಗೈಸ್. ಗೈಸ್ ಇವಾಗ ನಾವು ಆದಿಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದಿದ್ದೀವಿ. ಗೈಸ್ ಇವಾಗ ನಾವು ಆದಿಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದಿದ್ದೀವಿ. ಬಿಕಾಸ್ ಇಲ್ಲಿ 24 hours ಟೆಂಪಲ್ ಓಪನ್ ಆಗೇ ಇರುತ್ತೆ. ಬಟ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಧ್ಯಾಹ್ನ ಎಲ್ಲ ಓಪನ್ ಇರಲ್ಲ, 4 o'clock ಏನೋ ಓಪನ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಫಸ್ಟ್ ದರ್ಶನ ತಗೊಂಡು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಇವಾಗ ಆದಿನಾಥ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಸ್ಟಿಲ್ ಹಿಯರ್ ಅಷ್ಟೇ ಕ್ಯೂ. ದರ್ಶನ ಮಾಡ್ಕೊಂಡು ಸಿಗುವ. ಗೈಸ್ 3:30 ಓಪನ್ ಅಂತೆ, ಅಲ್ಲಿ ತನಕ ಕಾಯ್ಬೇಕೇನಪ್ಪ. 3:30 ದರ್ಶನ ಓಪನ್ ಆಗುತ್ತೆ. ದರ್ಶನ ತಗೊಂಡು ಹೊರಡುತ್ತೆ. ಗೈಸ್ ಎಲ್ಲ ದೇವಸ್ಥಾನದಲ್ಲೂ ಒಳಗಡೆ ಕ್ಯಾಮ್ರಾಸ್ ಇರೋದಿಲ್ಲ, ಫೋಟೋಸ್ ವಿಡಿಯೋಸ್ ಏನು ತೊಗೊಳಂಗಿಲ್ಲ. ಸೊ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೇ ಗೈಸ್, ನಾವು ಜಸ್ಟ್ ಶಿವಮೊಗ್ಗ ರೀಚ್ ಆದ್ವಿ. ದೇವ್ರ ದರ್ಶನ ಮತ್ತು ಟ್ರಿಪ್ ಸಖತ್ತಾಗಿ ಆಯಿತು. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿ ಲೈಕ್, ಒಂದು ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.